ಯಾವಾಗಲೂ ಔಟ್ಸ್ಪೋಕನ್ ಆ್ಯಂಡ್ ಬೋಲ್ಡ್ ಡಿಸಿಷನ್ಗಳನ್ನು ಭಾವನಾ ಅವರು ತೆಗೆದುಕೊಂಡಿರೋದು ಇಲ್ಲಿವರೆಗೆ ಅವರ ಚಿತ್ರ ಜೀವನ, ವೈಯಕ್ತಿಕ ಜೀವನ ಎಲ್ಲದರಲ್ಲೂ. ನಾನು ಈ IVF ಮೂಲಕ ತಾಯಿ ಆಗೋದನ್ನ ಸಿನಿಮಾಗಳಲ್ಲಿ ನೋಡಿದ್ದೆ. ಒಂದೆರಡು ಸಿನಿಮಾ ಬಂದಿದೆ. ಅನುಷ್ಕಾ ಶೆಟ್ಟಿದು ಒಂದು ಸಿನಿಮಾ ಆಗಿತ್ತು, ನಿತ್ಯಾ ಮೆನನ್ ಅವ್ರದ್ದು ಒಂದು ಸಿನಿಮಾ ಆಗಿತ್ತು. ನಾನು ಆ ಸಿನಿಮಾಗಳಲ್ಲಿ ನೋಡಿದ್ದೆ. ಆ್ಯಂಡ್ ಕಾನ್ಸೆಪ್ಟ್ ನನಗೆ ನಿಜವಾಗ್ಲೂ ಒಂದು ಹೊಸತನ ಕೊಟ್ಟಿತ್ತು. ಅಂದರೆ ಹಿಂಗೂ ಆಗಬಹುದಾ, ಹೆಣ್ಮಕ್ಳ ಥಾಟ್ ಹಿಂಗೂ ಇರಬಹುದಾ ಅಂತ. ಅದರ ಜೊತೆಗೆ ಹಿಂದಿ ಸಿನಿಮಾ ರಂಗದಿಂದ ಒಂದೆರಡು ಸುದ್ದಿಗಳು, ಕರಣ್ ಜೋಹರಿಂದ ಹಿಡಿದು ಅದು ಸ್ಯಾರಗಸಿಗೆ ಹೋಗುತ್ತೆ. ಸ್ಯಾರಗಸಿ, ಆಮೇಲೆ ಡೋನರ್ದ ವಿಕಿ ಡೋನರ್. ಹಾಂ, ದಟ್ ಇಸ್ ದ ಫಸ್ಟ್ ಒನ್. ವಿಕಿ ಡೋನರ್ ಒಂದು ಪ್ರೊಫೆಷನ್ ಆಗಿ ಮಾಡ್ಬೋದು ಅಂತ ಆ ಪಿಕ್ಚರ್ ಬಂದಿತ್ತು. ಸೊ ಸಿನಿಮಾಗಳಲ್ಲಿ ನಾವು ನೋಡಿದ್ವಿ, ಹಿಂದಿ ಸಿನಿಮಾ ರಂಗದಲ್ಲಿ ಕೇಳಿದ್ವಿ. ಆದರೆ ನಮ್ಮದೇ ಸಿನಿಮಾ ರಂಗದ ಒಬ್ಬ ಪ್ರಖ್ಯಾತ ನಟಿ ಹಿಂಗಿದ್ದೊಂದು ಹೇಳಿಕೆ ಕೊಟ್ಟು ನಿಮ್ಮ ಫೋಟೋ ನೋಡಿದಾಗ ಒಂಥರ ಆಶ್ಚರ್ಯ, ಸಂತೋಷ, ಅಂದರೆ ಅದು ಮಿಕ್ಸ್ಡ್ ಫೀಲಿಂಗ್ ಆಗಿತ್ತು. ಅಂದರೆ ಅದನ್ನು ಬಹುಶಃ ಅದು ಒಂದೊಂದು ಕಲ್ಚರಲ್ ಶಾಕ್ ಬಹಳಷ್ಟು ಜನರಿಗೂ ಕೂಡ. ಮತ್ತು ಯಾರು ಆ ಥರದ ನಿರೀಕ್ಷೆನೂ ಇಟ್ಕೊಂಡಿರಲ್ಲ. ಎಕ್ಸಾಕ್ಟ್ಲಿ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತ ಗೊತ್ತಾ ಭಾವನಾ, ಆಫ್ಟರ್ ಯು ಕ್ರಾಸ್ ಸಮ್ ಏಜ್ ಅಲ್ಲ, ಆ ಥರ ನಿರೀಕ್ಷೆಗಳನ್ನು ಅವರು ಕೈ ಬಿಟ್ಟಿರ್ತಾರೆ ನಮ್ಮಿಂದ. ಸೊ ಇಟ್ ಇಸ್ ಇವನ್ ಮೋರ್ ಅ ಕಲ್ಚರಲ್ ಶಾಕ್. ಈ ಮೆಟ್ರೋಪಾಲಿಟನ್ ಸಿಟೀಸ್, ಮಹಾನಗರಗಳಿಗೆ ಇದರ ಪರಿಚಯ ಇರುತ್ತೆ, ಸ್ವಲ್ಪ ಮಟ್ಟಿಗೆ ಇರುತ್ತೆ. ಆದರೆ ಗ್ರಾಮೀಣ ಭಾಗ, ಟೂ ಟೈರ್ ಸಿಟಿ ಇದು ಅವ್ರಿಗೆ ಕಲ್ಚರಲ್ ಶಾಕ್. ಸುಮ್ಮನೆ ಹಿಂಗೆ ಕೇಳ್ತೀನಿ, ಯಾಕೆ ಅನ್ನಿಸ್ತು IVF ಮೂಲಕ ಸಿಂಗಲ್ ಪೇರೆಂಟ್ ಆಗಬೇಕು, ತಾಯಿ ಆಗಬೇಕು? ಟೂ ಟೈರ್ ಸಿಟಿಲೆಲ್ಲ ಇವಾಗಲೂ ಹೇಗಿದೆ ಅಂತ ಹೇಳಿದ್ರೆ, ಅಲ್ಲೂ ಸಹ ದಾಂಪತ್ಯ ಜೀವನದಲ್ಲಿ ಯಾರಿಗೆ ಮಕ್ಕಳಾಗ್ತಾ ಇಲ್ಲ ಅವ್ರು ಏನಾದರೂ ಇದರ ಸಹಾಯ ಪಡಿಬೇಕು ಅಂತ ಹೇಳಿದ್ರೆ ಅದರಲ್ಲಿ ಇನ್ನೂ ಫ್ಯಾಮಿಲಿಯಿಂದ ಸಪೋರ್ಟ್ ಸಿಗುವಂಥದ್ದಾಗಲಿ, ಮತ್ತು ಅವರ ಸುತ್ತಮುತ್ತಲು ಯಾರ ಹತ್ರ ಆದರೂ ಹೇಳ್ಕೊಂಡು ಅದನ್ನು ಓಪನ್ ಆಗಿ ಮಾತಾಡಿಕೊಂಡು ಡಾಕ್ಟರ್ ಹತ್ರ ಸಲಹೆ ತೊಗೊಳ್ಳೋವಂಥದ್ದು, ಅಷ್ಟು ಇಟ್ಸ್ ಸ್ಟಿಲ್ ನಾಟ್ ದ್ಯಾಟ್ ಓಪನ್.